ಜಲ ಸಂರಕ್ಷಣಾ ತಂತ್ರಜ್ಞಾನ ಎಷ್ಟು ಅದ್ಭುತವಾಗಿತ್ತು ಅನ್ನೋದನ್ನ ಈಗ ಇನ್ನಾದರೂ ಈ ನೀರನ್ನು ನೋಡಿದ್ರೆ ನನಗೆ ಗೊತ್ತಾಗುತ್ತೆ ಏನಿರ್ತಿದ್ಲ ನಮ್ಮ ಮುಂದಿನ ಪೀಳಿಗೆಗೂ ಅವರಿಗೂ ಗೊತ್ತಾಗಬೇಕು. 53 stone steps and a unique layout that looks like a Shivalingam when viewed from above. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಮ್ಮ ಬೆಳಗಾವಿ 300 ವರ್ಷಗಳ ಹಳೆಯ ಒಂದು ಬಾವಿ ಇತ್ತು. ಅದು ಬಾವಿ ಐತೆ ಅನ್ನೋದು ಪತ್ತೆ ಇದ್ದಿಲ್ಲ, ಅದು ಗೊತ್ತು ಇದ್ದಿಲ್ಲ, ಮತ್ತು ಗೊತ್ತಿದ್ರು ಐತಲ್ಲ ಅದು ಭಾಳ ಅಂದ್ರೆ ಮುಳುಗು ಇತ್ತು. ಕಸ ಕಡ್ಡಿ ಈ ಒಂದು ಚಿಕ್ಕಡ ಇದ್ರೊಳಗೆ ಒಂದು ಕಸದ್ರಾಗ ಮುಳುಗು ಹೋಗಿತ್ತು ಸ್ನೇಹಿತರೆ. ಆದರೆ ಏನಿಲ್ಲ ಇಲ್ಲ ಇತ್ತೀಚೆಗೆ 1 ತಿಂಗಳ ಹಿಂದೆ ಐತಲ್ಲ ಅದನ್ನು ಮತ್ತು ಎಲ್ಲ ಫೌಂಡೇಶನ್ಗಳು ಎಲ್ಲ ಕೂಡಿ ಅದನ್ನು Foundation with the support of NSS volunteers and local residents. ಮತ್ತೆ ಎಲ್ಲ ರೀಡೆವಲಪ್ ಮಾಡ್ಯಾರ. ಮತ್ತು ಇವತ್ತೈತಲ್ಲ ಅದು ಹೆಂಗೈತಿ ಮತ್ತು ಅದು ಎಲ್ಲ ನೋಡೋಕ್ಕೂ ಭಾಳ ಅದ್ಭುತವಾಗೈತಿ. ಒಂದು ಐತಿಹಾಸಿಕ ಒಂದು ಬಾವಿ ಐತಿ. ಮತ್ತು ಆ ಬಾವಿ ಐತಲ್ಲ ಪೂರಾ ಶಿವಲಿಂಗತೆನೇ ಐತಿ. ಈಗ ಸದ್ಯಕ್ಕೆ ನೀವು ನೋಡ್ಬೋದು, ನಾ ಇದ್ರಾಗ ನಿಂತು ಮಾತಾಡತ್ತೀನಿ ಅಂದರೆ ಇದ ನಿಮ್ಮ ಬಾವಿ ತೋರಿಸೋಣ ಅಂತೇಳಿ ಸ್ವೀರ್ ನಗರ ಮುತ್ಕಾದಲ್ಲಿ ಬರ್ತೈತಿ. ಮುತ್ಕಾ ಅಂದರೆ ಎಲ್ಲಿ ಅಂದ್ರೆ ಏರ್ಪೋರ್ಟ್ ರೋಡ್ ಐತಲ್ಲ, ಏರ್ಪೋರ್ಟ್ ರೋಡಿಗೆ ಹೋದಾಗ ಏರ್ಪೋರ್ಟ್ ರೋಡಿಗೆ ಸ್ವಲ್ಪ ಬಾಜುನೇ ಐತಿ, ಒಂದು ಟರ್ನಿಂಗ್ ಒಳಗೆ ಐತಿ. ಮತ್ತು ಐತಲ್ಲ ನಿಮಗೂ ಈ ಬಾವಿ ಹೇಗೈತಿ ಮತ್ತು ಎಷ್ಟು ಹಳೇದೈತಿ ಇದ್ರದ್ದೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಮತ್ತು ಎಕ್ಸ್ಪ್ಲೋರ್ ಮಾಡೋಣ ಅಂತ. ಈ ಬಾವಿನ ನೀರು ಐತಲ್ಲ ಭಾಳ ಅಂದ್ರೆ ಭಾಳ ಬಂದಾವೆ ನೋಡ್ಬೋದು ತಾವು. ಯಾಕಂದ್ರೆ ಮಳೆಗಾಲ ಐತಿ, ಮಳೆಗಾಲದಾಗ ಇದ್ರ ಸಂಬಂಧ ಇಲ್ಲಿ ಮಟ್ಟ ನೀರು ಬಂದಾವ. ಟೋಟಲ್ 40 ಸ್ಟೆಪ್ಸ್ ಅದಾವೆ ನೋಡ್ರಿ ಸ್ನೇಹಿತರೆ. ಗ್ರಾಮಸ್ಥರು ಕೂಡ ಈ ಎಲ್ಲ ಬಾವಿನ ಮತ್ತೊಂದು ಸಲ ಇದೆಲ್ಲ ರೀಡೆವಲಪ್ ಮಾಡ್ಯಾರ. ಮತ್ತು ಇದೆಲ್ಲ ಎಲ್ಲ ಕ್ಲೀನ್ ಮಾಡಿ ಮತ್ತೊಂದು ಸಲ ನೋಡಬೇಕು ಮತ್ತು ಪ್ರವಾಸಿಗರು ಬಂದು ಇದೆಲ್ಲ ಇದ್ರ ವೀಕ್ಷಣೆ ಮಾಡಬೇಕು ಅಂಥದ್ದು ಮಾಡ್ಯಾರ. ಇದು ಇವತ್ತು ನಮಗೆ ಭಾಳ ಅಂದ್ರೆ ಭಾಳ ಖುಷಿ ವಿಚಾರ. ಮತ್ತು ಇದ್ರ ಸಂಬಂಧ ಇದೆಲ್ಲ ನಮ್ಮ ಬೆಳಗಾವಿಯ ಜಿಲ್ಲಾಧಿಕಾರಿ ಕೂಡ ಅವರು ಕೂಡ ಬಂದಿರು ಇತ್ತೀಚೆಗೆ. ಇದ್ರ ಮ್ಯಾಲಿಂದನೂ ಹೋಗಿ ನಾನು ಇದೆಲ್ಲ ನಿಮಗೆಲ್ಲ ತೋರಿಸ್ತೀನಿ, ಬರ್ರಿ ಸ್ನೇಹಿತರೆ. ಅಲ್ಕಾ ಬೈ 300 ವರ್ಷಗಳ ಹಳೆಯ ಐದ್ಲ ಬಾವಿ ನೋಡಾತೀವಿ. ಆಗಿನ ಕಾಲದ ಮರಾಠ ಸಂಸ್ಥೆಯದವರು ಕಟ್ಟಿಸಿರ್ಬೋದು, ಮತ್ತು ಆದಿಲ್ ಶಾಹಿ ಅವರೇ ಕಟ್ಟಿಸಿದಂತೇಳಿ ಭಾಳಷ್ಟು ಕಡೆ ನಾವು ನೋಡಿದುಂಟು. ಬಿಜಾಪುರ ಸುಲ್ತಾನವ್ರು ಇದ್ರಲ್ಲ ಅವ್ರು ಐತಲ್ಲ ಇದರ ರೋಡ್ ಮೇಲೆ ಬೆಳಗಾವಿಗೆ ಬಂದಾಗ ಮತ್ತು ಅವರಿಗೆ ನೀರು ಕುಡಿಯೋಕೆ ಕುದುರೆಗಳಿಗೆ ಒಂಟೆಗಳಿಗೆ ನೀರು ಕುಡಿಯೋ ಸಲಾಗ ಈ ಬಾವಿನ ಇಲ್ಲಿ कटसिದ್ರು. आवाग जानवर और घोड़े और हाथी पानी पीने के लिए आते थे और कई सैनिक लोग यही पानी पीने के लिए आते थे. ಆದರೆ ಏನೈತಲ್ಲ ಈಗ ಅಲ್ಲೆಲ್ಲ ನೀರು ತುಂಬ್ಯಾವ ಅಂತೇಳಿ ನಮಗೆ ಐತಲ್ಲ ಕೆಳಗೆ ಹೋಗೋಕೆ ಆಗವಾತು. ಯಾಕಂದ್ರೆ ಇನ್ನೂ ಐತಲ್ಲ ನಾನು ನಿಮಗೆ ಕೆಳಗೆ ಹೋಗಿ ತೋರಿಸ್ಬೋದಿತ್ತು. ಈಗ ಸ್ಟೆಪ್ಸ್ ಎಲ್ಲ ಇಲ್ಲಿ ಮಟ್ಟ ಅದಾವೆ. ಇಲ್ಲಿ ಕೆಳಗೆ ಹೋಗಿ ಐತಲ್ಲ ಸರಿ ಸುಮಾರು 80 ಅಡಿ ಐತೆ ನೋಡ್ರಿ. 80 ಅಡಿ ಕೆಳಗಿತ್ತು ಮತ್ತು 80 ಅಡಿ ಐತಲ್ಲ ಇವರು ಸಂಸ್ಥೆದವ್ರೆಲ್ಲ ಐತಲ್ಲ ಮತ್ತೊಂದು ಸಲ ಇದಕ್ಕೆ ಮರುಜೀವ ಕೊಡೋ ಸಂಬಂಧ ಮಣ್ಣು ಮತ್ತು ಗಿಡ ಮತ್ತು ಕಸ ಎಲ್ಲಾನ ಐತಲ್ಲ ಕೂಡ ಆ ಫುಟೇಜ್ಗಳನ್ನ ನೋಡ್ಬೋದು ಇಲ್ಲ. One of the volunteers involved in the restoration project described the extensive effort required to clear the accumulated debris and overgrown vegetation that had built up over the years. ಸೊ ಈ ರೀತಿ ಅವರೆಲ್ಲ ಕೆಲಸ ಮಾಡ್ಕೊಂಡಿದ್ರು ಆ ದಿನ. ಮತ್ತು ಐತಲ್ಲ ಈ ರೀತಿ ನೋಡ್ಬೋದು, ಈ ರೀತಿ ಐತಲ್ಲ ಇದೆಲ್ಲ ಇದ್ದಿಲ್ಲ, ಇಲ್ಲೆಲ್ಲ ಗಿಡ ಇದ್ದು ಇದ್ರ ಕೆಳಗೆ ಐತಲ್ಲ ಇದೆಲ್ಲ ಮುಚ್ಚಿದ್ದಿತ್ತು ಗಾಯ್ಸ್. ಈಗ ಇಷ್ಟು ಮಟ್ಟ ಈ ಬಾವಿ ನೋಡ್ದು. ಮತ್ತು ಈ ಬಾವಿ ಐತಲ್ಲ ಬ್ರಿಟಿಷರ ಕಾಲದಾಗೂ ಕೂಡ ಅವಾಗೂ ಕೂಡ ಐತಲ್ಲ ನಮ್ಮ ಸೈನಿಕರು ಐತಲ್ಲ ಇದೇ ಬಾವಿನ ಯೂಸ್ ಮಾಡ್ತಿರು. ಆದರೆ ಎದ್ರ ಸಂಬಂಧ ಯೂಸ್ ಮಾಡ್ತಿರು ಅಂದ್ರೆ ನೀರು ಕುಡಿಯೋ ಸಂಬಂಧ ಯೂಸ್ ಮಾಡ್ತಿರು. ಮತ್ತು ಐತಲ್ಲ ಅವ್ರು ಐತಲ್ಲ ಬ್ರಿಟಿಷರಿಂದ ತಪ್ಪಿಸ್ಕೊಳ್ಳಾಕ ಮತ್ತು ಒಂದು ಸ್ವಲ್ಪ ಅಡಿಗೆ ಕುಂಡ್ರಾಕ ಜಾಗ ಬೇಕಂದ್ರೆ ಇದೇ ಬಾವಿನ ಯೂಸ್ ಮಾಡ್ತಿರು ಅಂತೇಳಿ ಹೇಳ್ತಾರೆ. ಸೊ ಇದೇ ಬಾವಿ ಒಳಗೆ ಐತಲ್ಲ ಅವರೆಲ್ಲ ಅಡಿಗೆ ಕೊಡ್ತಿರೋ ಮತ್ತು ಏನಾದರೂ ಮೀಟಿಂಗ್ ಮಾಡೋದಿತ್ತಂದ್ರೆ ಮತ್ತು ಇಲ್ಲೇ ಬಂದ ಸಭೆಗಳನ್ನು ಮಾಡಿ ಮೀಟಿಂಗ್ನ ಮಾಡಿ ಹೋಗ್ತಿದ್ರು ಅಂತೇಳಿ ಇಲ್ಲಿನ ಸ್ಥಳೀಯರೆಲ್ಲ ಹೇಳ್ತಾರೆ. ಮತ್ತು ಇದು ಕೂಡ ನೋಡ್ಬೋದು ಆಗಿನ ಕಾಲದಾಗ ಐತಲ್ಲ ಕುಡಿಯೋಕೆಲ್ಲ ನೀರು ಯೂಸ್ ಮಾಡ್ತೀರಂದ್ರೆ ನೀವು ನಂಬಲೇಬೇಕು. ಮತ್ತು ಈ ಕುಡಿಯೋಕೆ ನೀರು ಈಗಾದರೂ ನೀವು ಯೂಸ್ ಮಾಡೋಂಗೆ ಐತಿ. ನೋಡ್ಬೋದು ಎಷ್ಟು ಕ್ಲೀನ್ ಐತೆ ಅಂತೇಳಿ ನೀರು. ಈಗೆಲ್ಲ ಸ್ವಲ್ಪ ಇದೆಲ್ಲ ಕೆಲಸ ಆಗ್ಯಾವ ಅಂತ ಹೇಳಿದ್ನಿಲ್ಲ ಇಷ್ಟೋ ಮಟ್ಟ. ಅದ್ರ ಸಂಬಂಧ ನಿಮಗೆಲ್ಲ ಇಷ್ಟೆಲ್ಲ ಕ್ಲೀನ್ ಕಾಣತೈತಿ ಗಾಯ್ಸ್. ಇಲ್ಲಾಂದ್ರೆ ಇದು ಇಷ್ಟೆಲ್ಲ ಕ್ಲೀನ್ ಇದ್ದಿಲ್ಲ ಸದ್ಯಕ್ಕೆ. ಭಾಳ ಅಂದ್ರೆ ಭಾಳ ಗಲೀಜಿತ್ತಪ್ಪ. ಅಂದ್ರೆ ಏನ ಎಲ್ಲರೂ ಐತಲ್ಲ ಇದಕ್ಕೆ ಕೈಯಿಂದ JCB ಇಂದ ಟ್ರಕ್ಕಿಂದ ಎಲ್ಲ ಐತಲ್ಲ. Many locals have welcomed the effort taken to restore the step well that was once the primary source of drinking water for villagers, livestock and travelers in the region. ಟನ್ ಗಟ್ಟಲೆ ಮಣ್ಣು ಐತಲ್ಲ ಇಲ್ಲಿಂದ ಹೊರಗೆ ತೆಗೆದು ಆದ್ಮೇಲೆ ಈ ಕಲ್ಯಾಣ ಐತಲ್ಲ ನಮಗೆ ಇಷ್ಟು ಸುಂದರವಾಗಿ ನೋಡಕ್ಕೆ ಕಾಣತೈತಿ.
ಇಲ್ಲ ಅಂದ್ರೆ ಐತಲ್ಲ ಇದೈತಲ್ಲ ಒಂದು ಕಸದ ತೊಟ್ಟಿ ಮಾಡಿಬಿಟ್ಟಿರು. ಅದೈತಲ್ಲ ಭಾಳ ಅಂದ್ರೆ ಭಾಳ ಬೇಜಾರು ವಿಷಯ ಗೈಸ್. ಯಾಕಂದ್ರೆ ನಮ್ಮ ಇತಿಹಾಸನ ಐತಲ್ಲ ಮುಂದೆ ಹೋಗ್ಬೇಕಂದ್ರೆ ನಾವು ಇಂಥ ಸ್ಥಳಗಳನ್ನು, ಐತಿಹಾಸಿಕ ಸ್ಥಳಗಳನ್ನು ಇದನ್ನು ನಮ್ಮ ಸಂರಕ್ಷಣೆ ಮಾಡೋದು ನಮ್ಮ ಜವಾಬ್ದಾರಿ ಆಗಿರ್ತೈತಿ. ನಾವು ಎಲ್ಲಿರ್ತೀವಿ ಅಲ್ಲಿ. ಅದ್ರ ಸಂಬಂಧ ಯಾರೂ ಕೂಡ ಕಸ ವಿಸ ಇಂಥ ಸ್ಥಳಗಳಿಗೆ ಕಂಡ್ರೆ ಐತಲ್ಲ ಕೆಲವೊಂದು ಫೌಂಡೇಶನ್ ಇರ್ತಾವೆ ಅವ್ರಿಗೆಲ್ಲ ತಿಳಿಸ್ರಿ. ಮತ್ತು ಅವ್ರು ಐತಲ್ಲ ಪ್ಯಾಸ್ ಫೌಂಡೇಶನ್ ಅವ್ರು ಐತಲ್ಲ ಈಗ ಸದ್ಯಕ್ಕೆ ಐತಲ್ಲ ಬಾವಿಗಳ ಐತಿಹಾಸಿಕ ಸ್ಥಳಗಳನ್ನು, ಬಾವಿಗಳ ಏನಿದ್ರು ಅವ್ರೈತಲ್ಲ ಮತ್ತೆ ಐತಲ್ಲ ಸ್ವಚ್ಛತೆ ಮಾಡುವ ಕೆಲಸದಲ್ಲಿ ಅದಾರಂತ. ಸೊ ಅವರಿಗೆಲ್ಲ ತಿಳಿಸ್ರಿ ಮತ್ತು ಅವರೆಲ್ಲ ಬಂದೆಲ್ಲ ಮಾಡ್ಕೊತಾರೆ. ಸೊ ಅದು ಬಿಟ್ಟು ಐತಲ್ಲ ಇಂಥ ಐತಿಹಾಸಿಕ ಸ್ಥಳಗಳನ್ನ ಮುಚ್ಚುವಂಥ ಕೆಲಸ ಮಾಡಬೇಡ್ರಿ. ಆದಷ್ಟು ಎಲ್ಲ ಸ್ವಚ್ಛತೆ ಇತ್ತು. ಮತ್ತು ಎಲ್ಲ ನಮ್ಮದು ಮುಂದಿನ ಪೀಳಿಗೆ ಏನಿರ್ತೈತಲ್ಲ ನಮ್ಮ ಮುಂದಿನ ಪೀಳಿಗೆಗೂ ಅವರಿಗೂ ಗೊತ್ತಾಗಬೇಕು ಇಂಥ ಸ್ಥಳ ಇದ್ದು ನಮ್ಮ ಪೂರ್ವಜರು ಹೀಗೆಲ್ಲ ಕಟ್ಟಿದ್ರು ಅಂತ ಗೊತ್ತಾಗಬೇಕಂದ್ರೆ ನಾವು ಈ ಸ್ಥಳಗಳನ್ನು ಭಾಳ ಅಂದ್ರೆ ಭಾಳ ಸಂರಕ್ಷಣೆ ಮಾಡಿ ಇಟ್ಕೋಬೇಕಾಗತ್ತೆ. ಸೊ ಯಾರೇ ಇದ್ದರೂ ಈಗ ಮುತ್ಗ ಗ್ರಾಮಸ್ಥರು ಅಷ್ಟೇ ಅಲ್ಲ, ಬೇರೆ ಯಾರೇ ಇದ್ದರೂ ಎಲ್ಲಿಂದ ವೀಡಿಯೋ ನೋಡ್ತಿದ್ರು ನಿಮ್ಮ ಊರಾಗೂ ಇಂಥವ ಐತಿಹಾಸಿಕ ಸ್ಥಳಗಳು ಎಲ್ಲಾದರೂ ಇದ್ದೇ ಇರ್ತಾವೆ. ಸೊ ಅಂಥವೇನಾದ್ರು ಸ್ಥಳಗಳು ಇದ್ರೆ ಅಂದ್ರೆ ಅವನ್ನ ಮತ್ತೆ ರೀಡೆವಲಪ್ ಮಾಡೋದು ಮತ್ತು ಕ್ಲೀನ್ ಮಾಡಿ ಸ್ವಚ್ಛತೆ ಇಡುವಂಥ ಕೆಲಸದಾಗ ದಯಮಾಡಿ ಕೈ ಜೋಡಿಸ್ರಿ. A 300-year-old step well, which had been buried under garbage and debris, has been brought back to life. ಇದಕ್ಕೆಲ್ಲ ಶ್ರಮ ವಹಿಸಿದ ಫ್ಯಾಸ್ ಫೌಂಡೇಶನ್ ಮತ್ತು ಮುಂತಾದ ಸಂಸ್ಥೆಗಳಿಗೆ ಎಲ್ಲರಿಗೂ ನನ್ನ ಕಡೆಯಿಂದ ಒಂದು ಹ್ಯಾಟ್ಸ್ ಆಫ್ ಮತ್ತು ಧನ್ಯವಾದಗಳು. ಭಾಳ ಅಂದ್ರೆ ಭಾಳ ಒಳ್ಳೆಯ ಕೆಲಸ ಮಾಡಿರಿ. ಇಂಥ ನಿಮ್ಮ ಕೆಲಸಗಳನ್ನು ಮುಂದುವರಿತಿರಲಿ. ಮತ್ತು ಅಂಥ ಕೆಲಸಗಳು ಏನಾದರೂ ಇದ್ರೆ ನನಗೆ ಕಮೆಂಟ್ ಮಾಡಿರಿ, ಮತ್ತು ನಾನು ಕೂಡ ನಿಮ್ಮ ಜೊತೆ ಜಾಯ್ನ್ ಆಗ್ತೀನಿ. ಸೊ ಬರೀ ಮಾತೊಳಗೆ ಹೇಳ್ರೆ ಅರ್ಥ ಇರಲ್ಲ. ಅದ್ರ ಸಂಬಂಧ ಏನಾದರೂ ಹಂಗೆ ಏನಾದರೂ ಇತ್ತಂದ್ರೆ ಎಲ್ಲಾದರೂ ಏನಿತ್ತು ಅಂದ್ರೆ ಕಮೆಂಟ್ ಹಾಕ್ರಿ, ನಾನು ಕೂಡ ನಿಮ್ಮ ಜೊತೆ ಬರ್ತೀನಿ. ಮತ್ತು ಅದ್ರದ್ದು ವ್ಲಾಗ್ ಮಾಡ್ತೀನಿ. ಇಲ್ಲ ನಮ್ಮ ವಿಶಾಲ್ ಬ್ರೋ ನೋಡ್ತಾರೆ, ಅವರು ಬರ್ತಾರೆ. ನಾನಾ ಬರ್ತೀನಿ ಬ್ರೋ, ನಿಮ್ಗೆ ತೋರಿಸ್ತೀನಿ ಬರ್ರಿ ಡೈರೆಕ್ಟ್. ಎಲ್ಲಿದೆ ಇದು ಇದೆ ಬ್ರೋ? ಇದು ಎಲ್ಲ ಬೇರೆ ಹೇಳತ್ತೀನಿ. ಬೇರೆದು ಅನ್ನ ತೋರಿಸ್ತಾನೆ, ಬೇರೆ ಅಣ್ಣ ತೋರಿಸ್ತಾನೆ. ಈ ಬಾವಿ ನಾ ತೋರಿಸ್ತೇನೆ, ಬೇಕಾದ್ರೆ ಬಂದು ನೋಡಿ ಹೋಗಿ. ನಡಿ. A remarkable piece of heritage has been restored in Karnataka's Belgavi district. ಆದರೆ ಏನಾಯ್ತಲ್ಲ ಈಗ ಈ ಸಂಸ್ಥೆದವರೆಲ್ಲ ಕೈ ಜೋಡಿಸಿದಾದ್ಮೇಲೆ ಪ್ಯಾಸ್ ಫೌಂಡೇಶನ್ ಅವ್ರಿಗೆ ತುಂಬಾ 4 ಸಲ 5 ಸಲ 10 ಸಲ ಧನ್ಯವಾದ ಅಂದ್ರೂ ಕಡಿಮೆ. ಯಾಕಂದ್ರೆ ಅವರು ಅಷ್ಟು ಇತರ ಮನಸ್ಸು ಹಾಕಿ ಕೆಲಸ ಮಾಡಿದ್ದಾರೆ. ಮೊನ್ನೆ ಇದು ನೋಡಕ್ ನಮ್ DC ಅವರು ಬಂದಿದ್ರಿ, ರೋಷನ್ ಮೊಹಮ್ಮದ್ ಅವ್ರು ಬಂದು ಎಲ್ಲ ನೋಡಿ ಹೋಗಿದ್ದಾರೆ. ಅವರು ಇತರ ನೋಡಿ ಭಾಳ ಅವ್ರಿಗೂ ಮನಸ್ಸು ಸಂತೋಷ ಆಗಿದೆ. ಅವ್ರ ಫ್ಯಾಮಿಲಿ ತಗೊಂಡು ಕೆಳಗ್ ಮಟ್ಟ ಹೋಗಿ ಬಾವಿ ಒಂದು ಐತೆ ಅಂದಮೇಲೆ ನಿಮಗೆ ತೋರಿಸಿಲ್ಲ ಅಂದ್ರೆ ಭಾಳ ಒಂದು ದುಃಖದ ವಿಷಯ ಆಗ್ತೈತಿ. ಸೊ ಅದ್ರ ಸಂಬಂಧ ಐತಲ್ಲ ನಾ ಇವತ್ತು ನಿಮಗೆ ಇಲ್ಲಿ ಬಂದ ಈ ವ್ಲಾಗ್ ಮಾಡಿ ತೋರ್ಸಾತೀನಿ. ಇಲ್ಲೂ ಹೋಗಿ ನೋಡ್ರಿ, ಇಲ್ಲಿ ಹೋಗಿ ಆ ರೀತಿ ಐತಿ. ಅದು ಬಿಟ್ರೆ ಇನ್ನು ಕೆಳಗೂ ಹೋಗ್ಬೋದಿತ್ತು. The 80 feet deep step well, believed to have been built during the Adil Shahi dynasty between the 15th and 17th century, has now been fully restored. ಮತ್ತು ಬಿಜಾಪುರ್ ಮೇನ್ ರೋಡ್ ಐತೆ ನೋಡ್ರಿ, ಇಲ್ಲಿಂದನ ಎಲ್ಲ ಗಾಡಿ ಪಾಸ್ ಆಗ್ತಿರ್ತಾವ. ಸೊ ಈ ಮೇನ್ ರೋಡ್ ಮ್ಯಾಲಿಂದನ ಈ ಬಾವಿ ಇಲ್ಲ ಐತೆ ನೋಡ್ರಿ. ಹುಷಾರ್ಲೆ ಹೋಗಬೇಕು, ಯಾಕಂದ್ರೆ ಈ ಟೈಮ್ದಾಗ ಬೂಟ್ ಮತ್ತು ಏನೋ ಹಾಕೊಂಬಂದ್ರೆ ಜಾರು ಅಂತ ಸಂಭವ ಇರ್ತೈತಿ. ಸೊ ಅದ್ರ ಸಂಬಂಧ ನಾ ಆ ಕಡೆ ಹೊಂಟಿಲ್ಲ. ಬಾವಿ ಭಾಳ ಅಂದ್ರೆ ಭಾಳ ಎದಕ್ಕೆ ಯೂಸ್ ಆಗ್ತಿತ್ತು ಅಂದ್ರೆ ನಮ್ಮ ಸೈನಿಕರಿಗೆಲ್ಲ ಯೂಸ್ ಆಗ್ತಿತ್ತು ನೋಡ್ರಿ. ನಮ್ಮ ಸೈನಿಕರು ಐತಲ್ಲ ಅವರ ಯುದ್ಧಕ್ಕೆ ಹೋಗೋತ್ತಾಗ ಮತ್ತು ಯುದ್ಧ ಮುಗಿಸಿ ತಮ್ಮ ಪ್ರಯಾಣನ ಲಾಂಗ್ ಜರ್ನಿ ಆದಮೇಲೆ ಇಲ್ಲೇ ಐತಲ್ಲ ತಮ್ಮ ಕುದುರೆಗಳನ್ನು, ಒಂಟೆಗಳನ್ನು ಇಲ್ಲೇ ಇದೇ ಜಾಗದ ಮೇಲೆ ಐತಲ್ಲ ವಿಶ್ರಾಂತಿಗೆ ನಿಲ್ಲಿಸಿ ಅವುಗಳಿಗೆಲ್ಲ ನೀರು ಕುಡಿಸಿ ಮತ್ತು ಅವರು ಎಲ್ಲ ವಿಶ್ರಾಂತಿ ಮಾಡಿ ಹೋಗ್ತಿರು ಅಂತ ಇಲ್ಲಿ ಹೇಳ್ತಾರೆ. ಸೊ ಅದ್ರ ಸಂಬಂಧನ ಕಟ್ಸಿದ್ದಿ ಬಾವಿ. ನಾನು ಕೂಡ ಇದು ನೋಡ್ಬೋದು ತಾವು ಈ ಮೇನ್ ರೋಡ್ ಮೇಲೆ ಇದ್ದಿದ್ದು ಮತ್ತು ಇದೆಲ್ಲ ಮಾಡಿದ್ದು ನೋಡ್ರೆ ಇದೈತಲ್ಲ ಸೈನಿಕರಿಗೆ ವಿಶ್ರಾಂತಿ ಸಂಬಂಧ ಕಟ್ಸಿದ್ದೈತೆ ಬಾವಿ. ಈಗ ಸ್ವಚ್ಛ ಆದ ಮೇಲೆ ಇಲ್ಲಿ ನೂರಾರು ಮಂದಿ ಪ್ರತಿದಿನ ಬಂದು ವೀಕ್ಷಣೆ ಮಾಡಿ ನೋಡಿ ಹೋಗ್ತಿದ್ದಾರೆ. ಗಾಯ್ಸ್ ನಾವು ಐತಲ್ಲ ಇದ ಕಲ್ಯಾಣಿ ಐತಲ್ಲ 2 months ಬ್ಯಾಕ್ ಬಂದು ಏನಾದರೂ ನೋಡಿದ್ರೆ ನಮಗೈತಲ್ಲ ಈ ಕಲ್ಯಾಣಿನ, ಈ ಬಾವಿನ ಈಗ ನೋಡಕ್ಕೆ ಸಿಗ್ತಿದ್ದಿಲ್ಲ ಸ್ನೇಹಿತರೆ. ಯಾಕಂದರೆ ಇಲ್ಲಿ ಇದೇನು ಈ ಕಟ್ಟಾತ್ರಿ ಇದೇನು ನೋಡತ್ತಿರಲ್ಲ ನೀವು ಆಜು ಬಾಜು ಆ ಕಡೆ ಎಲ್ಲ ಐತಲ್ಲ ಪ್ಲಾಸ್ಟಿಕ್ ಮತ್ತು ಗಿಡ ಮತ್ತು ಮುಳ್ಳಿನ ಗಿಡಗಳಿಂದ ಇದೆಲ್ಲ ಮುಚ್ಚಿ ಹೋಗಿತ್ತು. ಆದರೆ ಏನಾಯ್ತಲ್ಲ ನಮ್ಮ ಪ್ಯಾಸ್ ಫೌಂಡೇಶನ್ ಮತ್ತು ಗ್ರಾಮಸ್ಥರು ಎಲ್ಲ ಕೂಡಿ ಇದು ಕಲ್ಯಾಣಿಗೆ ಮರುಜೀವ ಕೊಟ್ಟಿದ್ದಾರೆ. फोटो है, आप वो देखेंगे तो मालूम भी नहीं पड़ेगा कि यहाँ कुआं है, ऐसा कुआं है करके. इतना गंदा, इतना उसमें कचरा भरा हुआ था. लगभग 15 से 16 ट्रिप हमने यहाँ से कचरा बाहर निकाला है. और बड़े बड़े पेड़ आपके सामने है, वो सब पेड़ वगैरह इसके ऊपर आए थे, वो निकाल के हमने बहुत ही अच्छी तरह से इसको क्लीन किया. 30 ವರ್ಷಗಳ ಹಿಂದೆ ಕೂಡ ಇದೇ ರೀತಿ ಕ್ಲೀನ್ ಮಾಡಿದ್ರು. 30 ವರ್ಷಗಳ ಹಿಂದೆನೂ ಕೂಡ ಇದೇ ರೀತಿ ಕ್ಲೀನ್ ಮಾಡಿದ್ರು ಅಂತೇಳಿ
ಕೆಲವೊಬ್ಬರು ಹೇಳ್ತಾರೆ. ಆದರೆ ಏನೈತಲ್ಲ ಅವಾಗ ಮಾಡಿದ್ದು ಮತ್ತು ಈಗ ಮಾಡಿದ್ದು ಭಾಳ ಅಂದ್ರೆ ಭಾಳ ವ್ಯತ್ಯಾಸ ಐತೆ. ಯಾಕಂದರೆ ಅವಾಗ ನಾವು ನೋಡಿಲ್ಲ ಏನಿಲ್ಲ, ಆದರೆ ಈಗ ನಾವು ಬಂದು ನೋಡತ್ತೀವಿ. ಸೊ ಭಾಳ ಅಂದ್ರೆ ಭಾಳ ಅದ್ಭುತವಾಗೈತಿ ಈ ಕಲ್ಯಾಣಿ. ಮತ್ತು ಈ ಕಲ್ಯಾಣಿ ಐತಲ್ಲ ಏನಂದರೆ ಇಲ್ಲಿನ ಗ್ರಾಮಸ್ಥರು ಮತ್ತು ಇಲ್ಲಿನ ಸ್ಥಳೀಯರು ಐತಲ್ಲ ಎಲ್ಲ ಕೂಡ ಚಲೋ ರೀತಿಯಲ್ಲಿ ಇಟ್ಕೊಂಡು ಹೋಗಬೇಕು. ಎಷ್ಟು ಆಗ್ತೈತಲ್ಲ ಅಷ್ಟು ಕಸ ಒಗೆಯೋದು ಅದು ಇದು ಒಗೆಯೋದು ಮಾಡಬಾರ್ದು. ಇದಕ್ಕೈತಲ್ಲ ಎಷ್ಟು ಆಗ್ತೈತಲ್ಲ ಅಷ್ಟು ಮಾತೈತಲ್ಲ ಇದೇ ನೀರನ್ನ ಯೂಸ್ ಎಲ್ಲ ಇಲ್ಲಿ ಊರಿಗೆಲ್ಲ ಯೂಸ್ ಮಾಡೋಕೆ ಸಲಾಗ ಯೂಸ್ ಮಾಡಬೇಕು. ಅವಾಗ ಎಲ್ಲ ಕೆಲಸಕ್ಕಾಗಲಿ ಬಳಸಾತೀವಿ ಅಂದರೆ ಯಾರೂ ಕೂಡ ಇದಕ್ಕೆ ಕಸ ಅದು ಇದು ಹಾಕೋಕ್ಕಾಗಲ್ಲ. ಮಾಡಿದೀವಿ ಏನಾದ್ರು ಫಂಡ್ ಕೊಟ್ರೆ ನಮಗೂ ಮೇಂಟೈನ್ಸ್ ಮಾಡಕ್ ಅನುಕೂಲ ಆಗ್ತದೆ. ಯಾಕಂದ್ರೆ ಐತಿಹಾಸಿಕ ಇದೆ ಇದು. ನಾವು ಹೆಂಗ್ ಮುಂದೆ ಇರ್ತೀವಿ ಅದ್ರ ಮೇಲೆ ಇದೆ. ಐತಿಹಾಸಿಕ ಸ್ಥಳ ಐತಿಹಾಸಿಕ ನಾವು ಒಂದು ಮದುವೆ ಅವ್ರಿಗೆ ಮಾಡಿದೀವಿ. ಆ ಪ್ರಕಾರ ಅವ್ರು ನಮ್ಗೆ ಹೆಲ್ಪ್ ಮಾಡಿದ್ರೆ ಭಾಳ ಚಲೋ. ಡಿಸಿ ಅವ್ರು ಈ ಥರ ಮಾಡೋದು ನಾವು ಏನಿದೆ ಇದ್ರೆ ಹೆಲ್ಪ್ ಎಲ್ಲ ಮಾಡ್ತೀವಿ ಅಂತ ಹೇಳಿದ್ರು. ತಾವೆಲ್ಲ ನೋಡಿರಲ್ಲ ನಮ್ಮ ಬೆಳಗಾವಿಯ 300 ವರ್ಷ ಹಳೆಯ ನೀರಿನ ಕಲ್ಯಾಣಿ. ಮತ್ತು ನಿಮ್ಮೆಲ್ಲರಿಗೂ ಈ ವ್ಲಾಗ್ನ ಇಷ್ಟ ಆಗಿರ್ತೈತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯಮಾಡಿ ಒಂದು ಲೈಕ್ ಮಾಡೋದು ಮತ್ತು ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ಇಂಥಾದ ಮುಂದಿನ ವ್ಲಾಗ್ದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಜೈ ಹಿಂದ್, ಜೈ ಕರ್ನಾಟಕ.